ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಜನರ ಜೀವಕ್ಕೆ ಕುತ್ತು ತರ್ತಾ ಇದೆ ಚೀಪ್ ರೇಟ್ ಚಿಕನ್. ಅಕ್ರಮ್ ಚಿಕನ್ ಸೆಂಟರ್ ನಲ್ಲಿ ಸಿಗೋ ಚಿಕನ್ ತಿಂದವರ ಕತೆ ಅಷ್ಟೇ. ಅಧಿಕಾರಿಗಳೇ ಇಂಥ ಹೋಟೆಲ್ಗಳ ಮೇಲೆ ಮೊದಲು ಕಣ್ಣಿಡಿ. ಜಿಬಿ ಅಧಿಕಾರಿಗಳೇ ಇಂಥ ಚಿಕನ್ ಮಾರಾಟಗಾರರಿಗೆ ಶಿಕ್ಷೆ ಯಾವಾಗ? ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡೋ ಇಂಥವರನ್ನ ಸುಮ್ಮನೆ ಬಿಡಬೇಕಾ? ಇಂಥ ಚಿಕನ್ ತಿಂದು ಮಕ್ಕಳು ವೃದ್ಧರ ಜೀವಕ್ಕೆ ತೊಂದರೆ ಆದ್ರೆ ಹೊಣೆ ಯಾರು? ಚೀಪ್ ರೇಟ್ ಚಿಕನ್ ತಂದು ಮಾರುವವರಿಗೆ ಕಡಿವಾಣ ಹಾಕೋದು ಯಾವಾಗ? ಶೀಘ್ರವೇ ರೇಡ್ ಮಾಡಿ ಬಿಸಿ ಮುಟ್ಟಿಸದಿದ್ರೆ ಬುದ್ಧಿ ಕಲಿಯಲ್ಲ ಇವರು. ಮೊದಲು ಅಕ್ರಮ್ ಚಿಕನ್ ಸೆಂಟರ್ಗೆ ಬೀಗ ಹಾಕಿಸಿ. ಬೆಂಗಳೂರು ಜನರ ಜೀವಕ್ಕೆ ಕುತ್ತು ತರ್ತಾ ಇದೆ ಈ ಚೀಪ್ ರೇಟ್ ಚಿಕನ್. ಒಂದು ಮಾರ್ತಾ ಇದ್ದಾನೆ ಈತ 30 ರಿಂದ 40 ರೂಪಾಯಿ ಕೆಜಿಗೆ ಈತ ಮಾರ್ತಾ ಇದ್ದಾನೆ. ಅಕ್ರಮ್ ಚಿಕನ್ ಸೆಂಟರ್ನವನು ಕೊಳೆತ ಚಿಕನ್, ಗಲೀಜು ಚಿಕನ್ ಅನ್ನ ಮಾರ್ತಾ ಇದ್ದಾನೆ. ಅದಾದ ನಂತರ ಇದೆಲ್ಲ ಕೆಟ್ಟ ಚಿಕನ್ ಅಂತ ಗೊತ್ತಿದ್ರೂ ಕೂಡ ಕೊಂಡ್ಕೊಳ್ತಾ ಇದ್ದಾರಲ್ಲ ಹೋಟೆಲ್ನವರು, ಅವರದ್ದು ಎರಡನೇ ತಪ್ಪು. ಸೊ ಅಂತ ಹೋಟೆಲ್ನವರಿಗೆ ಕಡಿವಾಣ ಹಾಕಬೇಕು, ಅಂತವರಿಗೂ ಕೂಡ ಬುದ್ಧಿ ಕಲಿಸ್ಬೇಕು. ಅಂದ್ರೆ ಜನರ ಜೀವಕ್ಕೆ, ಜನರ ಆರೋಗ್ಯಕ್ಕೆ ಬೆಲೆನೇ ಇಲ್ವಾ? ಜನರ ಆರೋಗ್ಯದ ಬಗ್ಗೆ ಇವರಿಗೆ ಜವಾಬ್ದಾರಿನೇ ಇಲ್ವಾ? ಹಾಗಾದ್ರೆ ಹೋಟೆಲ್ನವರಿಗೆ ಮೊದಲೇ ಬೆಂಗಳೂರಿನಲ್ಲಿ ಹೋಟೆಲ್ಗಳು ಸರಿ ಇಲ್ಲ, ಹೋಟೆಲ್ಗಳು ಕಳಪೆ ಗುಣಮಟ್ಟದ ಆಹಾರವನ್ನು ಸಪ್ಲೈ ಮಾಡ್ತಾರೆ, ಹಾಗೆ ಹೀಗೆ ಅನ್ನೋ ಆರೋಪ ಇದೆ. ಶುಚಿತ್ವವನ್ನು ಕಾಪಾಡೋದಿಲ್ಲ ಅನ್ನೋ ಆರೋಪ ಇದೆ. ಇಂಥದ್ರ ಮಧ್ಯೆ ಈ ರೀತಿಯಾದಂಥ ಕೆಟ್ಟ ಕೆಲಸಕ್ಕೆ ಕೆಲವೊಂದಿಷ್ಟು ಹೋಟೆಲ್ನವರು ಕೈ ಹಾಕ್ತಾರೆ ಅಂತ ಅಂದರೆ ಏನರ್ಥ? ಕೊಳೆತ ಚಿಕನ್ನಲ್ಲಿ ಬಿರಿಯಾನಿ ಮಾಡ್ತಾರೆ, ಕಬಾಬ್ ಮಾಡ್ತಾರೆ, ಬೇರೆ ಬೇರೆ ರೀತಿಯಾದಂಥ ಐಟಮ್ ಮಾಡ್ತಾರೆ. ಅದನ್ನು ಜನ ತಿಂದರೆ ಹೆಂಗೆ ಸ್ವಾಮಿ? ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ವಾ ಇದು? ಆ ಅಕ್ರಮ್ ಚಿಕನ್ ಸೆಂಟರ್ನವರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಕೊಳೆತ ಚಿಕನ್ ಅನ್ನ ಸೇಲ್ ಮಾಡ್ತಾರೆ ಇವರು 30 ರೂಪಾಯಿ 40 ರೂಪಾಯಿ ಕೆಜಿ ಅಂತ ಹೇಳಿ. ಗ್ಯಾರಂಟಿ ನ್ಯೂಸ್ ಈ ವಿಚಾರ ಗೊತ್ತಾಗಿ ಸ್ಟಿಂಗ್ ಆಪರೇಷನ್ ಮಾಡುತ್ತೆ. ಈ ಚಿಕನ್ 30 ರೂಪಾಯಿ 40 ರೂಪಾಯಿ ಕೆಜಿಗೆ ಸಿಗೋದಕ್ಕೆ ಸಾಧ್ಯನಾ? ಅದೆಂಗೆ ಸಾಧ್ಯನಪ್ಪ? ಎಲ್ಲಿ ಕೊಡ್ತಾರೆ ಇದು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಟೀಮ್ ಬೆನ್ನತ್ತಿದಾಗ ಈ ವಿಚಾರ ಬಯಲಾಗಿದೆ. ಮಾತನಾಡೋದಕ್ಕೆ ಪಶ್ಚಿಮ ಪಾಲಿಕೆಯ ಕಮಿಷನರ್ ರಾಜೇಂದ್ರ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ ಅವರೇ ನಮಸ್ಕಾರ. ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ, ಚಿಕನ್ ಪ್ರಿಯರು ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಚಿಕನ್ ಅಂತ ಅಂದ್ರೆ. ಬೆಂಗಳೂರಿನಲ್ಲಿ ಅಂದರೆ ಈಗ ಸಂಡೇ ಸ್ಯಾಟರ್ಡೆ ಅಂತ ಬಂದಾಗ ನೋಡಿ ನೀವು, ಚಿಕನ್ ಶಾಪ್ಗಳ ಮುಂದೆ ಎಷ್ಟು ಜನ ಲೈನಲ್ಲಿ ನಿಂತ್ಕೊಂಡಿರ್ತಾರೆ ಚಿಕನ್ ಖರೀದಿ ಮಾಡೋದಕ್ಕೆ. ಬಟ್ ಅಂತ ಗ್ರಾಹಕರಿಗೆ ಮೋಸ ಮಾಡೋದಕ್ಕೆ ಹೆಂಗೆ ಸ್ವಾಮಿ ಮನಸ್ಸು ಬರುತ್ತೆ? ನಿಮ್ಮ ಯೋಗ್ಯತೆಗೆ ಹೆಂಗೆ ಮನಸ್ಸು ಬರುತ್ತೆ ನಿಮಗೆ? ಅಂದರೆ ನಿಮಗೆ ದುಡ್ಡು ಬಂದರೆ ಸಾಕು, ಯಾರಾದರೂ ತಿಂದು ಸತ್ತೋದ್ರೂ ಪರವಾಗಿಲ್ಲ, ಯಾರಾದರೂ ಹೆಂಗಾದ್ರೂ ಹಾಳಾಗೋದ್ರೂ ಪರವಾಗಿಲ್ಲ, ಅವ್ರ ಆರೋಗ್ಯ ಕೈ ಕೊಟ್ಟು ಅವರು ಸತ್ತೋದ್ರೂ ಪರವಾಗಿಲ್ಲ. ಇವ್ರಿಗೆ ಮಾತ್ರ ದುಡ್ಡು ಬರಬೇಕಷ್ಟೆ. ಕೊಳೆತ ಚಿಕನ್ ಸೇಲ್ ಮಾಡ್ತಾರೆ ಇವರು. ಇನ್ನು ಕೊಂಡ್ಕೊಳ್ಳೋ ಆ ಹೋಟೆಲ್ನವರಿಗೆ ಕಾಮನ್ ಸೆನ್ಸ್ ಇಲ್ವಾ? ದೊಡ್ಡ ಮೋಸಗಾರರು ಆ ಹೋಟೆಲ್ನವರು. ಇಂಥ ಹೋಟೆಲ್ಗಳನ್ನು ಬಂದ್ ಮಾಡಬೇಕು. ಅವರಿಗೆ ಆ ಹೋಟೆಲ್ ಲೈಸೆನ್ಸ್ ಕೊಟ್ಟಿರ್ತಾರಲ್ಲ, ಆ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು. ಜೊತೆಗೆ ಒಳಗಡೆ ಹಾಕಬೇಕು ಆ ಹೋಟೆಲ್ ಮಾಲೀಕರುಗಳನ್ನು. 30 ರೂಪಾಯಿ 40 ರೂಪಾಯಿ ಕೆಜಿ ಚಿಕನ್ ಸಿಗುತ್ತೆ ಅನ್ನೋದಕ್ಕೆ ಎಂಥ ಚಿಕನ್ ಕೊಳೆತು ನಾರ್ತಾ ಇರುತ್ತೆ, ಗಬ್ಬೆದ್ದು ನಾರ್ತಾ ಇರುತ್ತೆ, ಅಂಥ ಚಿಕನ್ನ ಇವರು ಕೊಂಡ್ಕೊಳ್ತಾರೆ ಅಂತ ಅಂದರೆ ಈ ಮಾರಾಟ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಇನ್ನಷ್ಟು ಎನ್ಕರೇಜ್ ಮಾಡ್ದಂಗಿದು, ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಂಗೆ. ನೀವು ಕೊಳೆತ ಚಿಕನ್ ಕೊಡಿ ಪರವಾಗಿಲ್ಲ, ನಾವು ಅದನ್ನು ಸೇಲ್ ಮಾಡ್ತೀವಿ, ನಾವು ಅದನ್ನು ಬಿರಿಯಾನಿಗೆ ಹಾಕಿ ಯೂಸ್ ಮಾಡ್ತೀವಿ, ಜನರಿಗೆ ತಿನ್ನಿಸ್ತೀವಿ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟಂಗೆ. ಇಲ್ದ ಜನ ಫ್ಯಾಮಿಲಿ ಸಮೇತ ಹೋಗಿರ್ತಾರೆ ಊಟಕ್ಕೆ ಹೋಟೆಲ್ಗಳಿಗೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಹೋಗಿರ್ತಾರೆ. ಪಾಪ ಚಿಕನ್ ಚೆನ್ನಾಗಿರುತ್ತೆ ಅಂತ ಹೇಳಿ ತಿಂತಾರೆ. ಆದರೆ ಅಸಲಿಗೆ ಆ ಚಿಕನ್ನಲ್ಲಿ ಹುಳಗಳು ಹಾಗೆ ಒದ್ದಾಡ್ತಾ ಇರ್ತವೆ ಸತ್ತು. ಚಿಕನ್ ಗಬ್ಬೆದ್ದು ನಾರ್ತಾ ಇರುತ್ತದು. ಅಂಥ ಚಿಕನ್ ಏನಾದರೂ ಜನಸಾಮಾನ್ಯರು ನೋಡಿಬಿಟ್ರೆ ಚಿಕನ್ ತಿನ್ನೋರು ಬಿಟ್ಬಿಡ್ತಾರೆ ಅದನ್ನು ತಿನ್ನೋದು. ಹೋಟೆಲ್ಗಳಿಗೆ ಎಲ್ಲೋ ಕೆಲವೊಂದಿಷ್ಟು ಹೋಟೆಲ್ಗಳು ಮಾಡುವಂಥ ಇಂಥ
ಕೆಟ್ಟ ಕೆಲಸಕ್ಕೆ ಒಳ್ಳೆ ಹೋಟೆಲ್ಗಳಿಗೂ ಕೂಡ ಜನ ಹೋಗೋದಿಲ್ಲ, ಭಯ ಪಡ್ತಾರೆ. ಯಾಕಪ್ಪ ಬೇಕು, ಗಲೀಜು ಚಿಕನ್ ಹಾಕಿ ಇವರು ಚಿಕನ್ ಬಿರಿಯಾನಿ ಮಾಡ್ತಾರಂತೆ, ಚಿಕನ್ ಕಬಾಬ್ ಮಾಡ್ತಾರಂತೆ, ಚಿಲ್ಲಿ ಚಿಕನ್ ಮಾಡ್ತಾರಂತೆ ಅಂತ ಹೇಳಿ ಸುದ್ದಿ ಹಬ್ಬಿಬಿಡುತ್ತೆ. ಆಗ ಒಳ್ಳೆ ಒಳ್ಳೆ ಹೋಟೆಲ್ಗಳಿಗೂ ಕೂಡ, ಸ್ವಚ್ಛವಾಗಿರುವಂಥ ಹೋಟೆಲ್ಗಳಿಗೂ ಕೂಡ ಜನ ಹೋಗೋದಕ್ಕೆ ಭಯ ಪಡ್ತಾರೆ.